ಕಿಸಾನ್ ಸಾಕ್ಷಿಗಳು ಪೂಜೆ ಆಯಿತು. ಅದೇ ರೀತಿಯಲ್ಲಿ ಶಾಂತಿಯ ಸಂಕೇತವನ್ನು ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಇವತ್ತು ನಮ್ಮ ತಾಲೂಕಿನಿಂದ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಹೋದರರಿಗೆ ವಿಶೇಷವಾದಂಥ ಗೌರವವನ್ನು, ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ವಿಶೇಷ ಗೌರವವನ್ನು ಅರ್ಪಣೆ ಮಾಡುವುದರ ಮುಖಾಂತರ ಈ ದೇಶಕ್ಕೆ ಸುಭದ್ರವಾದಂಥ ಸರ್ಕಾರ ಇವತ್ತು ಭಾರತೀಯ ಜನತಾ ಪಕ್ಷದ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಇದೆ. ಇವತ್ತು ನಮ್ಮ ಸೈನಿಕರು ಇಡೀ ವಿಶ್ವವನ್ನು ಮೆಚ್ಚತಕ್ಕಂಥ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ನಮ್ಮ ಸೈನಿಕರು ಅವ್ರ ಮೇಲೆ ಆತ್ಮಸ್ಥೈರ್ಯ ಗೌರವ ಇದೆ. ಹಾಗಾಗಿ ಅವರಿಗೆ ಗೌರವವನ್ನು ಸಮರ್ಪಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಬೋಲೋ ಭಾರತ್ ಮಾತಾ ಕಿ ಪಾಕಿಸ್ತಾನ ನಮ್ಮ ಕುಟುಂಬ, ಅಂದರೆ ಭಾರತ ನಮ್ಮ ಕುಟುಂಬ. 26 ಜನವನ್ನು ತಿಲಕವನ್ನು ಆರಿಸಿದಂಥ ಪಾಕಿಸ್ತಾನಕ್ಕೆ ಇವತ್ತು ಪ್ರತ್ಯುತ್ತರವಾಗಿ ನಮ್ಮ ಸೈನಿಕರು ಉತ್ತರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾಮಾಂಕಿತವನ್ನು ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಿಂಧೂರ ಅಂತಕ್ಕಂಥದ್ದು, ಯಾಕೆಂದರೆ ಸಿಂಧೂರ ಅಂತಕ್ಕಂಥದ್ದು ಪವಿತ್ರವಾದಂಥದ್ದು. ಯಾವುದೇ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಮಹಿಳೆಯರು ಸಿಂಧೂರವನ್ನು ತೊಟ್ಟು, ಇವತ್ತು ಬಹುತೇಕ ಇಲ್ಲಿರ್ತಕ್ಕಂಥ 90% ಪುರುಷರು ಸಹ ಸಿಂಧೂರವನ್ನು ತೊಟ್ಟಿರ್ತಕ್ಕಂಥದ್ದು. ನಮ್ಮ ಮಹಿಳೆಯರ ಸಿಂಧೂರವನ್ನು ಬಳಸಿದರೆ ಅನ್ನೋ ಕಾರಣಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ದೇಶದ ಸೈನಿಕರು ಅದಕ್ಕೆ ಏನು ಅಸ್ತ್ರವನ್ನು ಉಪಯೋಗಿಸಿ ಇವತ್ತು ಪ್ರತ್ಯುತ್ತರವಾಗಿ ಸಿಂಧೂರ ಅಂತಕ್ಕಂಥ ನಾಮಾಂಕಿತವನ್ನು ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಟ್ಟಿರೋದ್ರಿಂದ ಇವತ್ತು ದೇಶಕ್ಕೆ ಆತ್ಮಸ್ಥೈರ್ಯವನ್ನು ಬಂದಿದೆ. ಇವತ್ತು ಸೈನಿಕರನ್ನು, ಭಾರತ ದೇಶ ಸೈನಿಕರನ್ನು ಮೆಚ್ಚಿಸ್ತಕ್ಕಂಥ ಇದಾಗಿದೆ. ಇವತ್ತು ಕೇಂದ್ರ ಸರ್ಕಾರವನ್ನು ಮೆಚ್ಚಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಇವತ್ತು 148 ಕೋಟಿ ಜನಸಂಖ್ಯೆ ಏನಿದೆ ಎಲ್ಲರಿಗೂ ಸಹ ಆತ್ಮಸ್ಥೈರ್ಯವನ್ನು ಕೊಡ್ತಕ್ಕಂಥ ನಮ್ಮ ಸೈನಿಕರಿಗೆ ನಾವು ದೇಶದ ಧ್ವಜವನ್ನು ಹಿಡಿದು ಇವತ್ತು ಅವರಿಗೆ ವಿಶೇಷವಾಗಿ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಅವರ ಕುಟುಂಬಕ್ಕೆ ಆತ್ಮಸ್ಥೈರ್ಯವನ್ನು ನಾವು ಕೊಡ್ತಾ ಇದ್ದೀವಿ. ನಿಮ್ಮ ಜೊತೆ ನಾವಿದ್ದೇವೆ ಅಂತಕ್ಕಂಥದ್ದನ್ನು, ನಮ್ಮ ಜೊತೆ ಅವರಿದ್ದಾರೆ ಗಡಿನಲ್ಲಿ, ನಾವು ಗಡಿ ಒಳಗಡೆ ಅವರ ಜೊತೆ ನಾವಿದ್ದೇವೆ ಅಂತಕ್ಕಂಥ ಸಂದೇಶವನ್ನು ಕೊಡುವುದರ ಮುಖಾಂತರ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಸಹ ಭಾರತದ ಪ್ರೇಮಿಗಳು, ದೇಶ ಪ್ರೇಮಿಗಳು ಇವತ್ತು ಇದರ ಧ್ವಜವನ್ನು ಇಟ್ಟು ಇವತ್ತು ನಾವು ಶಾಂತಿಯುತವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರಾದ